ಫ್ರಂಟ್ ನಾರ್ಮಲ್ ಕಟಿಂಗ್, ಬ್ಯಾಕ್ ಸೈಡು ಬೋಟ್ ನೆಕ್ ಕಟಿಂಗ್, 36 ಸೈಜು ಬ್ಲೌಸ್. ಬೋಟ್ ನೆಕ್ ಬ್ಲೌಸ್ ಅಳತೆ, ಮಾರ್ಕಿಂಗ್, ಕಟಿಂಗ್ ಒಂದೇ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ಕಳೆದ ವಿಡಿಯೋದಲ್ಲಿ 36 ಸೈಜು ಬೋಟ್ ನೆಕ್ ಬ್ಲೌಸ್ನ ಬ್ಯಾಕ್ ಸೈಡು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಅಳತೆನ ತಗೊಂಡು ಮಾರ್ಕಿಂಗ್ ಮಾಡಿ ಮತ್ತು ಕಟ್ಟಿಂಗು ಮೂರನ್ನು ಒಂದೇ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಬರೀ ಬ್ಯಾಕ್ ಸೈಡ್ ಮಾತ್ರ ತಿಳಿಸಿದ್ದೀನಿ. ಈ ಡಿಸೈನು ಮತ್ತು ಇದೆಲ್ಲ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಬ್ಯಾಕ್ ಸೈಡ್ ಮಾತ್ರ ತಿಳಿಸಿದ್ದೀನಿ. ಇದು ಫ್ರಂಟ್ ಸೈಡು ನಾರ್ಮಲ್ಲು ನೆಕ್ ಇರುತ್ತೆ. ಇದು ಬ್ಯಾಕ್ ಸೈಡ್ ಮಾತ್ರನೇ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ಇದೆ. ಇದನ್ನು ಯಾವ ರೀತಿ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅದು ತುಂಬಾ ಲೆಂತಿ ಆಗಿತ್ತು ವಿಡಿಯೋ, ಹಾಗಾಗಿ ಇದರಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇವಾಗ ಮೊದಲು ಇದೆಯ ಸುತ್ತಳತೆನ ತಗೊಳ್ಳೋಣ. ಇದು 9 ಇಂಚು. ಬ್ಯಾಕ್ಗೂ ಕೂಡ ನಾನು ಇದೇ ಅಳತೆನ ತಗೊಳ್ಳೋದು. ನಾನು ಬ್ಯಾಕ್ ಸೈಡಲ್ಲಿ ಬೇರೆ ಏನು ಅಗಲ ಬ್ಲೌಸ್ನ ಅಗಲ ಅಳತೆನ ಬ್ಯಾಕ್ ಸೈಡಲ್ಲಿ ತೊಗೊಳ್ಳಲ್ಲ. ಫ್ರಂಟಲ್ಲಿ ಇಲ್ಲೇನು ಬರುತ್ತೋ ಅದನ್ನು ತೊಗೊಳ್ತೀನಿ. ಅದು ಈ ಉಕ್ಸ್ ಪಟ್ಟಿ ಕಡೆಯಿಂದನೇ ತೊಗೊಳ್ಬೇಕು. ಇದೆಲ್ಲ ಸೇಮೇ ಇರುತ್ತೆ, ಕೆಲವೆಲ್ಲ ಸೇಮೇ ಇರುತ್ತೆ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಈ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ. ಫ್ರಂಟ್ಗೆ ಉದ್ದ ಮಾತ್ರ ಜಾಸ್ತಿ ತೊಗೊಳ್ಬೇಕು. ಬ್ಯಾಕ್ ಸೈಡಿಗೆ ನಾವು 13.5 ಇತ್ತು, ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಫ್ರಂಟ್ ಸೈಡಿಗೆ ಮಾತ್ರ ಜಾಸ್ತಿ ತೊಗೊಳ್ಬೇಕು. 15.5 ಇಂಚನ್ನು ತೊಗೊಂಡು ಈ ರೀತಿ ಸ್ಕೇಲಲ್ಲಿ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇವಾಗ ನಾರ್ಮಲ್ಲು ನಾವು ಬ್ಲೌಸ್ಗೆಲ್ಲ ಏನು ಅಳತೆ ಬರುತ್ತೋ ಅದೇ ಬರುತ್ತೆ ಇಲ್ಲಿನೂ. ಇವಾಗ ನೆಕ್ಕು ಅಳತೆನ ತಗೊಳ್ಳೋದು ಯಾವ ರೀತಿ ಅಂತ ತಿಳಿಸ್ತೀನಿ. ಇದ್ರ ಡೀಟೇಲಾಗಿ ವಿಡಿಯೋ ಕೂಡ ಇದೆ, ಪ್ಲೇಲಿಸ್ಟಲ್ಲಿರುತ್ತೆ. ನಾನು ಪ್ರತಿಯೊಂದಕ್ಕೂ ತಿಳಿಸಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ 2.5 ಇಂಚಿಗೆ ಬಂದಿದೆ. ಈ ಉಕ್ಸ್ ಪಟ್ಟಿ ಕಡೆಯಿಂದನೇ ನೀವು ಅಳತೆನ ತಗೊಳ್ಬೇಕು. ಈ ಸೈಡ್ ತೊಗೊಂಡ್ರೆ ಇಲ್ಲೇ 1 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ 2.5 ಇಂಚಿಗೆ ಬರ್ತಾ ಇದೆ. ಹಾಗೆ ಫ್ರಂಟು ಡೀಪ್ ಎಷ್ಟಿದೆ ಅಂತ ನೋಡೋಣ. ನಾನು ಕಳೆದ ವಿಡಿಯೋದಲ್ಲೂ ತಿಳಿಸಿದ್ದೀನಿ. ನಿಮಗೆ ಇದು ಅರ್ಥ ಆಗಿದೆ ಅಂದರೆ, ನಾನು ಮಾರ್ಕಿಂಗು, ಕಟ್ಟಿಂಗು ಮತ್ತು ಅಳತೆ ತೊಗೊಳ್ಳೋದು ನಿಮಗೆ ಅರ್ಥ ಆಗಿದೆ ಅಂದರೆ ಒಂದು ಕಮೆಂಟನ್ನು ಮಾಡಿ ತಿಳಿಸಿ ಅಂತ. ಈ ವಿಡಿಯೋದಲ್ಲೂ ಅಷ್ಟೇ, ನಿಮಗೆ ಅರ್ಥ ಆಗಿದೆ ಅಂದರೆ ಒಂದು ಕಮೆಂಟನ್ನು ಮಾಡಿ ತಿಳಿಸಿ. ನಮಗೆ ನೆಕ್ಸ್ಟ್ ವಿಡಿಯೋಗಳು ಮಾಡೋದಕ್ಕೆ ನಾನು ಮಾಡ್ತಾ ಇರೋದು ಅರ್ಥ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ 6 ಇಂಚು ಡೀಪ್ ಇದೆ, ಫ್ರಂಟ್ ಡೀಪು. ಇವಾಗ ನಾವಿಲ್ಲೇನು ಕಟ್ಟಿಂಗ್ ಮಾಡಿದ್ದೀವೋ ಅದು ಬ್ಯಾಕ್ ಸೈಡ್ ಮಾಡಿ ಉಳಿದಿರೋದಿದು. ಇಲ್ಲಿನ ಒಂದು ಲೈನನ್ನು ಹಾಕ್ಕೊಂಬಿಡಿ. ನಾನಿವಾಗ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳೋದು, ಹೊಸದಾಗಿ ಕಲಿಯೋರಿಗೆ ನಾನು ಹೇಳ್ತಾ ಇರ್ತೀನಿ. ಕೆಲವರು ಕಮೆಂಟನ್ನು ಮಾಡ್ತಾರೆ, ಹೇಳಿದ್ದನ್ನೇ 2 ಸರಿ ಹೇಳ್ತೀರಾ ಅಂತ. ನಾನು ಹೊಸದಾಗಿ ಕಲಿಯೋರಿಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಈ ರೀತಿ ತಿಳಿಸೋದು. ಇಲ್ಲಿ 6 ಇಂಚು, ಇಲ್ಲಿ 2.5 ಇಂಚು ಅಗಲ, ಇಲ್ಲಿ ಕೂಡ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಅವರಿಗೆ 2.25 ಬೇಕಿತ್ತು, ಆದರೆ ಅವ್ರಿಗೆ 2 ಇಂಚ್ ಇಡೋಕ್ಕೆ ಹೇಳಿದ್ದಾರೆ. ಈ ಭುಜ ಇಲ್ಲಿ 2.25 ಇದೆ, ಅವ್ರು 2 ಇಂಚ್ ಹೇಳಿದ್ದಾರೆ, ಹಾಗಾಗಿ ಕಡಿಮೆ ಮಾಡ್ತಾ ಇದ್ದೀನಿ. ಇವಾಗ 2.5 ಇಂಚ್ ತೊಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಅವ್ರಿಗೆ 2 ಇಂಚ್ ಬೇಕು, ನಾನು ಎಕ್ಸ್ಟ್ರಾ ಅರ್ಧ ಇಂಚ್ ಅಷ್ಟೇ ತೊಗೊಳ್ತಾ ಇರೋದು. 1/4 ಇಂಚು ಈ ಕಡೆ ಸ್ಟಿಚಿಂಗು, 1/4 ಇಂಚು ಈ ಕಡೆ ಸ್ಟಿಚಿಂಗಿಗೆ 2.5 ತೊಗೊಳ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ರೌಂಡ್ ಬಂದು 5.25 ಇದೆ. ಕಳೆದ ವಿಡಿಯೋದಲ್ಲಿ ತಿಳಿಸ್ದಂಗೆ ಇಲ್ಲಿ ಎಷ್ಟು ಬಂದಿದೆ ನೋಡಿ, 5.25 ಬರ್ತಾ ಇದೆ. ಅದನ್ನೇ ಇಲ್ಲಿ 5.25ಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೊಳ್ಳಿ. ನಿಮಗೆ ಈಸಿ ಆಗಲಿ ಅಂತ ನಾನು ತೋರಿಸೋದು. ಆವಾಗಲೇ ಇದು ಕರೆಕ್ಟಾಗಿ ಬರೋದು. ನೀವೇನು ಮಾಡ್ತೀರಾ, ಇಲ್ಲಿ ಮಾರ್ಕ್ ಕರೆಕ್ಟಾಗಿರಲ್ಲ, ಹಿಂಗೆ ಲೈನು ಕರೆಕ್ಟಾಗಿ ಹಾಕ್ಕೊಳ್ಳಲ್ಲ. ಇದು ಕ್ರಾಸಾಗಿ ಇಲ್ಲಿ ಆ ಕಡೆ ಹೋಗುತ್ತೆ, ಇಲ್ಲಿ ಈ ಕಡೆ ಒಂದು ಅರ್ಧ ಇಂಚು 1/4 ಇಂಚು ಹೋದ್ರೂ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋದು, ಇಲ್ಲ ಇನ್ನೇನೋ ಪ್ರಾಬ್ಲಮ್ಗಳಾಗೋದು ಎಲ್ಲ ಆಗೋದು ಇಲ್ಲಿ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದ್ರೇ.
ಇದ್ರ ಬಗ್ಗೆನೂ ನಾನು ಡೀಟೇಲಾಗಿ ವೀಡಿಯೋಗಳಿದೆ, ಪ್ಲೇ ಲಿಸ್ಟಲ್ಲಿ ಇರುತ್ತೆ, ನೋಡಿ. ಈ ರೀತಿ ಒಂದು ಮಾರ್ಕನ್ನು ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಳಿ. ಇಲ್ಲೆಲ್ಲ ನೀವು ಮಾರ್ಕ್ ಮಾಡ್ಕೊಳ್ಳೋದು ನಾನು ತೋರಿಸೋ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಅಲ್ಲಿ 1.25 ಇಂಚಿಗೆ ನಾನು ತಗೊಂಡಿದ್ದೆ ಬ್ಯಾಕ್ ಸೈಡಿಗೆ. ಈ ರೌಂಡ್ ತೆಗಿಯೋದಕ್ಕೆ 1.25 ಇಂಚು ಇಲ್ಲಿಂದ ಈ ಮಾರ್ಕ್ ಇದೆಯಲ್ಲ, ಇಲ್ಲಿಂದ 1.25ಗೆ ಇದಕ್ಕೆ 1 ಇಂಚು ಸಾಕಾಗುತ್ತೆ. ಇಲ್ಲಿ 2.5, ಇಲ್ಲಿ 2.5. ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಿಟ್ಬಿಟ್ಟೆ. ಇಲ್ಲಿ 2.5 ಇಂಚು, ಇಲ್ಲಿ 2.5 ಇಂಚ್ ಇದೆಯಲ್ವಾ, ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದು 6 ಇಂಚು ಡೀಪ್, ನಾರ್ಮಲ್ಲೇ ಇರುತ್ತೆ, ಇದೇನು ಜಾಸ್ತಿ ಏನು ಚೇಂಜ್ ಇರಲ್ಲ. ಸ್ವಲ್ಪ ಡೀಪ್ ಇದ್ರೂ ಬ್ಯಾಕ್ ಸೈಡು ಇಲ್ಲಿ ಕ್ಲೋಸ್ ಬರುತ್ತಲ್ವ, ಹಾಗಾಗಿ ಇಲ್ಲಿ ಎಷ್ಟೇ ಡೀಪ್ ಇದ್ರೂ ನಿಮಗೆ ಎಳೆಯಲ್ಲ. ಹಾಗೆಯೇ ಎದೆಯ ಸುತ್ತಳತೆ 9 ಇಂಚಿದೆ ತಗೊಳ್ಳಿ. ಇದು ಈ ರೀತಿ ಬ್ಲೌಸ್ ಆಗಿದೆ. ಈ ಥರ ತೆಳು ಬಟ್ಟೆ ಇದು. ಈ ಥರ ಬಟ್ಟೆಗಾದರೆ ನೀವು ಇವ್ರು ಕೊಟ್ಟಿರೋಂತಹ ಈ ರೆಡಿ ಇರೋಂಥ ಬ್ಲೌಸಲ್ಲಿ ಏನು ಅಳತೆ ಬರುತ್ತೋ ಅದನ್ನು ತಗೊಳ್ಳಿ. ಈ ಥರ ಕಾಟನ್ನು ಹಾಗೆ ಸಿಲ್ಕ್ ಬಟ್ಟೆ, ಈ ಥರ ಬಾರ್ಡ್ರದ್ದು ಸ್ಯಾರಿ ಬರುತ್ತಲ್ಲ ಅದ್ರದ್ದು ಬಟ್ಟೆ ಎಲ್ಲ ಆದರೆ ನೀವು ಒಂದು 1/4 ಇಂಚು ಎಕ್ಸ್ಟ್ರಾನ ತಗೊಳ್ಳಿ. ಈ ಥರ ತೆಳು ಬಟ್ಟೆ ಆದರೆ ನಿಮಗೆ ಅಷ್ಟೊಂದೇನು ಬೇಕಾಗಲ್ಲ, ಲೂಸು ಇದೆಲ್ಲ. ದಪ್ಪ ಬಟ್ಟೆ ಇತ್ತು ಅಂದರೆ, ಬ್ಲೌಸ್ ಬಟ್ಟೆ ದಪ್ಪ ಇತ್ತು ಈ ಥರ ಅಂದರೆ ನೀವು ಇಲ್ಲಿ ಒಂದು 1/4 ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕಾಗುತ್ತೆ. ಇಲ್ಲಿ 9 ಇಂಚಿಗೆ ಮಾರ್ಕ್ ಆದಮೇಲೆ ಇಲ್ಲಿ ಡಾಟ್ಸ್ ಹಿಡಿತೀವಿ. ಈ ಕಂಕಳ ಕೆಳಗಡೆ ಒಂದು ಡಾಟ್ಸನ್ನ ಹಿಡಿತೀವಲ್ವ, ಅದಕ್ಕೆ 1/2 ಇಂಚು ಬೇಕು, ಮತ್ತು 2 ಇಂಚು ಮಾರ್ಜಿನ್ಗೆ ಬೇಕು. ಇಲ್ಲಿ ಸ್ಟಿಚಿಂಗ್ ಎಲ್ಲ ಹಾಕ್ತೀವಲ್ವ, ಹಾಗಾಗಿ 2.5 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚಿಗೆ ಇಲ್ಲಿ 15.5 ಇಂಚು ಉದ್ದ ಇದೆಯಲ್ಲ. ಇವಾಗ ಇಲ್ಲಿಂದ ನಾನು 3.5 ಇಂಚಿಗೆ ಕ್ರಾಸ್ ಪಟ್ಟಿಗೆ 3.5 ಇಂಚಿಗೊಂದು ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ತೀನಿ. ಇಲ್ಲಿ 3 ಇಂಚಿಗೆ ಮಾಡ್ತೀನಿ. ಈ ಸೊಂಟದ ಸುತ್ತಳತೆ ಬರುತ್ತಲ್ವ, ಆಮೇಲೆ ತಗೊಳ್ಬೇಕು. ಈ ಕ್ರಾಸ್ ಪಟ್ಟಿ ಮಾರ್ಕ್ ಮಾಡಿದ್ಮೇಲೆ ನೀವು ಸೊಂಟದ ಸುತ್ತಳತೆನ ತಗೊಳ್ಬೇಕು. ಇಲ್ಲಿ 3.5 ಇಂಚು, ಇಲ್ಲಿ 3 ಇಂಚು. ಇದು ಜಾಸ್ತಿ ಹೆಚ್ಚು ಕಡಿಮೆ ಇರಲ್ಲ, ಎಲ್ಲ ಸೈಜ್ಗೂ ಇರುತ್ತೆ. 40 ಮೇಲಾದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಅವರು ಬ್ಲೌಸಲ್ಲಿ ಏನಿದೆ ಅದನ್ನು ನೋಡಬೇಕಾಗುತ್ತೆ. ಇದು ಕಡಿಮೆ ಇದೆ ಅಳತೆ ಅಲ್ವಾ, 32, 36, 34 ಈ ಥರದ್ದೆಲ್ಲ ಅಳತೆಗೆ ನೀವಿಲ್ಲಿ 3.5 ಇಂಚೆ ತೊಗೊಳ್ಳಿ. ಇಲ್ಲಿ ಒಂದು 1/4 ಇಂಚು ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗಿಗೆ ಅಂತ ಹೇಳಿ, ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 3.25 ಹೇಳಿದ್ರು, ಇಲ್ಲೇ ಜಾಸ್ತಿ ತೊಗೊಳ್ಬೋದಲ್ಲ ಅಂದರೆ ಇಲ್ಲಿ ತೊಗೊಂಡ್ರೆ ಇಲ್ಲಿ ಕಡಿಮೆ ಬರುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ನೀವು ತೊಗೊಳ್ಳಿ. ಇದನ್ನು ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಈಸಿಯಾಗಿ ನಾನು ತಿಳಿಸ್ತೀನಿ ನೋಡಿ. ಇಲ್ಲಿ 3 ಇಂಚಿಗೆ ಮಾಡಿದ್ರಲ್ಲ, ಅದೇ ಥರನೇ ಇಲ್ಲಿವರೆಗೂ ಬನ್ನಿ. ಇಲ್ಲೇನಿದೆ ಈ ಟೇಪ್ನ ಈ ಥರ ಮಾಡಿಕೊಂಡು ಹಿಂಗೆ ಅರ್ಧ ಮಾಡಿ ಇಲ್ಲಿ ಇದು ಮಾಡಿ, ಇಲ್ಲಿವರೆಗೂ 3 ಇಂಚೇ ಬರಲಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ಅಂತ ತಿಳಿಸ್ತಾ ಇರೋದು. ಈ ರೀತಿಯಾಗಿ ಅಷ್ಟೇ. ಇವಾಗ ಇಲ್ಲಿ ಎದೆಯ ಸುತ್ತಳತೆ ತೊಗೊಂಡಿದ್ದೀವಿ, ಇಲ್ಲಿ ಸೊಂಟದ ಸುತ್ತಳತೆನ ಇವಾಗ ತೊಗೊಂಡು ಇವೆರಡನ್ನು ನಾವು ಇಲ್ಲಿ ಸ್ಕೇಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆ ವಿಡಿಯೋದಲ್ಲೂ ಕಳೆದ ವಿಡಿಯೋದಲ್ಲೂ ತಿಳಿಸಿದ್ದೀನಿ ಸೊಂಟದ ಸುತ್ತಳತೆ ಹೇಗೆ ತೊಗೊಳ್ಳೋದು ಅಂತ. ಇವಾಗ ಇದರಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೂಸ್ ಬಿಡಬಾರ್ದು, ಬ್ಲೌಸ್ನಾಗಲಿ ಟೇಪ್ನಾಗಲಿ ಲೂಸ್ ಬಿಡಬೇಡಿ, ಕರೆಕ್ಟಾಗಿ ಈ ಥರ ತೊಗೊಳ್ಳಿ. ಇದು 33 ಇದೆ.
ಇದನ್ನು 4 ಭಾಗ ಮಾಡಿದ್ರೆ ನಿಮಗೆ ಇದನ್ನು 4 ಭಾಗ ಈ ರೀತಿಯಾಗಿ ಮಾಡಿದ್ರೆ 8.25 ಬರ್ತಾ ಇದೆ. ಇದನ್ನ ಇವಾಗ ಇಲ್ಲಿಂದ ತಗೊಳ್ಬೇಕು 8.25ಗೆ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 4 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಯಾಕೆಂದರೆ 2 ಇಂಚು ಇಲ್ಲಿ ಮಾರ್ಜಿನ್ ಬೇಕಲ್ವ ಸ್ಟಿಚಿಂಗ್ ಹಾಕೋದಕ್ಕೆ. ಆಮೇಲೆ 2 ಇಂಚು ಇಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ ಬೇಕು. ಹಾಗಾಗಿ ಇಲ್ಲಿ ತಗೊಳ್ಬೇಕು ಎಕ್ಸ್ಟ್ರಾ 4 ಇಂಚು ಬೇಕಾಗುತ್ತೆ. ಇದನ್ನ ಇವಾಗ ಈ ಜಾಯಿಂಟನ್ನು ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ. ಇದು ನಿಮಗೆ ತೋರಿಸೋದಕ್ಕೆ ಹಾಕಿರೋ ಮಾರ್ಕ್ ಇದು. ಇದಿಷ್ಟೇ ಫ್ರಂಟ್ ಸೈಡು ಮಾರ್ಕಿಂಗನ್ನು ಮಾಡ್ಕೊಳ್ಳೋದು. ಇದರಲ್ಲಿ ಏನೇ ಡೌಟ್ಸ್ ಬಂದ್ರೂ ನೀವು ಕಮೆಂಟನ್ನು ಮಾಡಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅರ್ಥ ಆಗಿದ್ದರೆ ಕಮೆಂಟನ್ನು ಮಾಡಿ ಪ್ಲೀಸ್. ಇದು ಕ್ರಾಸ್ ಪಟ್ಟಿಗೆ ಇಲ್ಲಿ ನಾವೇನು 15.5 ಇಂಚ್ ತೊಗೊಂಡಿದ್ದೀವಿ, ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ಥರ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಸ್ಟಿಚಿಂಗ್ ಹಾಕಬೇಕು ಮತ್ತು ಇಲ್ಲಿ ಕೂಡ ನಾವು ಇದಕ್ಕೆ ಸ್ಟಿಚಿಂಗ್ ಹಾಕ್ತೀವಲ್ಲ ಇಲ್ಲಿ ಜಾಯಿಂಟ್ ಮಾಡುವಾಗ, ಹಾಗಾಗಿ ಇಲ್ಲಿ 1/4 ಇಂಚು ಇಲ್ಲಿ 1/4 ಇಂಚು ಹೋಗುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಈ ಥರ ತಗೊಳ್ಳಿ. ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನ ಇವಾಗ ನೆಕ್ಸ್ಟು ಇದನ್ನು ಮಾಡಿ ಇಲ್ಲಿ ಬಟ್ಟೆ ಜಾಸ್ತಿ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡೋದು. ಇದೇನಾದರೂ ನಾವು ಇಲ್ಲಿ ಪೈಪಿಂಗು ಮತ್ತು ಎಮ್ಮಿಂಗನ್ನು ಮಾಡ್ತೀವಲ್ವ, ಎಮ್ಮಿಂಗ್ ಮಾಡೋದಕ್ಕೆ ಈ ಬಟ್ಟೆ ಇಲ್ಲೇ ಸಿಗುತ್ತೆ. ಇಲ್ಲ ಈ ಕ್ರಾಸ್ ಪಟ್ಟಿಗೆ ಇನ್ನೊಂದು ಪೀಸ್ ಬೇಕಲ್ವ, ಅದನ್ನೇ ಇಲ್ಲಿ ಸಿಗುತ್ತೆ. ಹಾಗಾಗಿನೇ ನಾನು ಬಟ್ಟೆ ಉಳಿಸೋದಕ್ಕೋಸ್ಕರನೇ ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಇಟ್ಟು ಕಟ್ಟಿಂಗನ್ನು ಮಾಡ್ಕೊಳ್ಳೋದು. ನೀವು ಆದಷ್ಟು ಹೊಸದಾಗಿ ಕಲಿಯೋರು ಈ ಥರ ತಿರುಗಿಸ್ಕೊಂಡು ಬಟ್ಟೆನ ಕಟ್ ಮಾಡಿ. ನೀವು ಎಲ್ಲರೂ ಹಾಗೇ ಕಟ್ ಮಾಡಿಬಿಡ್ತಾರೆ ನಾವು ಮಾಡೋಣ ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಹೊಸದಾಗಿ ಕಟ್ ಮಾಡೋರು ಈ ರೀತಿಯೇ ಮಾಡಿ. ಅದಕ್ಕಾಗೇ ನಾನು ಕೂಡ ಈ ಥರನೇ ನಿಮಗೆ ನಾವು ತೋರಿಸಿದ್ದೇನೆ ನಿಮಗೆ ತಲೆಗೆ ಹೋಗೋದು. ಹಾಗಾಗಿನೇ ನಾನು ಈ ಥರನೇ ತೋರಿಸ್ತಾ ಇರ್ತೀನಿ. ಇಲ್ಲಿ ಒಂದು ನಾಚನ ಹಾಕ್ಕೊಳ್ಳಿ. ಹಾಗೆ ಈ ಡಾಟ್ಸು ತಗೊಳ್ಳೋದೆಲ್ಲ ವಿಡಿಯೋ ಇದೆ ನೋಡಿ, ಅದರಲ್ಲೆಲ್ಲ ಡೀಟೇಲಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಷ್ಟು ಇಂಚು ಡಾಟ್ಸ್ನ ಇಲ್ಲಿಂದ ಎಷ್ಟು ಮಾರ್ಕ್ ಮಾಡಿಕೊಳ್ಳೋದು, ಯಾವ ರೀತಿ ತೊಗೊಳ್ಳೋದು ಅಂತ ಡೀಟೇಲಾಗಿ ವಿಡಿಯೋ ಇದೆ, ಅದನ್ನು ನೋಡಿ. ಇದು ಫ್ರಂಟ್ ಸೈಡ್ ಆಯಿತು. ಇವಾಗ ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸ್ತೇನೆ. ವಿಡಿಯೋ ತುಂಬ ಲೆಂತ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋಳಿನ ಅಳತೆ ತಿಳಿಸ್ತೀನಿ.